ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕುವೆಂಪು ವಿಶ್ವವಿದ್ಯಾನಿಲಯದ ಬಿಕಾಂ ಕೋರ್ಸಿನ 3ನೇ ಸೆಮಿಸ್ಟರ್ನ ಪಠ್ಯಕ್ರಮದ ಭಾಗ ಸ್ಮಾಲ್ ಬಿಸಿನೆಸ್ ಮ್ಯಾನೇಜ್ಮೆಂಟ್. ವಿದ್ಯಾರ್ಥಿಗಳೇ, ಅದರಲ್ಲಿ ಒಂದು ಅಧ್ಯಾಯದ ಹೆಸರೇ ಪ್ರಾಜೆಕ್ಟ್ ಐಡೆಂಟಿಫಿಕೇಶನ್ ಅಂಡ್ ಫಾರ್ಮುಲೇಷನ್. ಕಳೆದ ಸೆಷನ್ಗಳಲ್ಲಿ ನಾವು ಈ ಪ್ರಾಜೆಕ್ಟ್ ಫಾರ್ಮುಲೇಷನ್ ಅಂಡ್ ಐಡೆಂಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತಿನ ಸೆಷನ್ ಅಲ್ಲಿ ಅಂಡರ್ ದ ಪ್ರಾಜೆಕ್ಟ್ ಐಡೆಂಟಿಫಿಕೇಶನ್ ಅಂಡ್ ಫಾರ್ಮುಲೇಷನ್ ಅಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರುವಂತಹ ವಿಷಯ ಪ್ರಿಪರೇಷನ್ ಆಫ್ ದ ಪ್ರಾಜೆಕ್ಟ್ ರಿಪೋರ್ಟ್. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನಾವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀವಿ, ಯಾವ ಅಂಶಗಳನ್ನ ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಪರಿಗಣಿಸಬೇಕಾಗ್ತದೆ ಅನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಇದು ಅತ್ಯಂತ ಮಹತ್ವವಾದ ವಿಷಯವಾಗಿದೆ. ನಿಮಗೆ ಎಕ್ಸಾಮಿನಲ್ಲಿ ಇದನ್ನ 10 ಅಥವಾ 15 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇವತ್ತಿನ ಸೆಷನ್ ಅನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಲೆಟ್ಸ್ ಸಿ ದ ವಾಟ್ ವಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್. In the previous session, students we discussed regarding the contents of the project report. So ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಯಾವ ರೀತಿಯಾದಂತಹ ಮಾಹಿತಿ ಅನ್ನುವಂಥದ್ದು ಇರ್ತದೆ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಟ್ವಿ. ಹಾಗಾದ್ರೆ ಸೊ ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಟುಡೇ ಸೆಷನ್? ಇವತ್ತಿನ ಸೆಷನ್ ಅಲ್ಲಿ ನೀವು ಕಲಿಯೋದಕ್ಕೆ ಏನ್ ಹೊರಟಿದ್ದೀರಾ? ದಟ್ ಈಸ್ ದ ವಾಟ್ ಆರ್ ದ ಹೌ ವಿ ಪ್ರಿಪೇರ್ ದ ಪ್ರಾಜೆಕ್ಟ್ ರಿಪೋರ್ಟ್. ಸೊ ದಟ್ ಈಸ್ ದ ಪ್ರಿಪರೇಷನ್ ಆಫ್ ದ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿದ್ವಿ. Agar at the end of the session, students are ready to answer how we are prepared or what are the points should be considered at the time while preparing the project report. ಸೊ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನಾವು ಸಿದ್ಧಪಡಿಸಬೇಕಾದ್ರೆ ಯಾವ ಮಾಹಿತಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ನೀವು ಎಲ್ಲರೂ ಕೂಡ ಅಟ್ ದ ಎಂಡ್ ಆಫ್ ದ ಸೆಷನ್ ಅಲ್ಲಿ ಕಲ್ತಿರ್ತೀರಾ. ಹಾಗಾದ್ರೆ ಸ್ಟೂಡೆಂಟ್ಸ್, ಲೆಟ್ ಸ್ಟಾರ್ಟ್ ದ ಟುಡೇ ಸೆಷನ್, ದಟ್ ಈಸ್ ದ ಪ್ರಿಪರೇಷನ್ ಆಫ್ ದ ಪ್ರಾಜೆಕ್ಟ್ ರಿಪೋರ್ಟ್. ಸೊ ವಿದ್ಯಾರ್ಥಿಗಳೇ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ವಿಷಯಗಳನ್ನ ಪರಿಗಣಿಸಬೇಕು? ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್, ಸೊ ಪ್ಲಾನಿಂಗ್ ಕಮಿಷನ್ ಅನ್ನುವರ ಗೈಡ್ಲೈನ್ಸ್ ಪ್ರಕಾರ ಪ್ರತಿಯೊಂದು ಇಂಡಸ್ಟ್ರಿಯಲ್ ಅವರು ತಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಈ ಕೆಳಗಿನ ಅಂಶಗಳನ್ನ ಪರಿಗಣಿಸಬೇಕು ಅಂತ ಹೇಳ್ತಾರೆ. ದ ಫಸ್ಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಜನರಲ್ ಇನ್ಫಾರ್ಮೇಶನ್. ದ ಜನರಲ್ ಇನ್ಫಾರ್ಮೇಶನ್ ಇಸ್ ನಥಿಂಗ್ ಬಟ್ ಫೀಸಿಬಿಲಿಟಿ ರಿಪೋರ್ಟ್. ಕಾರ್ಯಸಾಧ್ಯತೆಗಳ ವರದಿಗಳು. ಅಂದ್ರೆ ಯಾವುದನ್ನ ನಾವು ಕೈಗೊಳ್ಬಹುದು, ಎಷ್ಟು ಪ್ರಮಾಣದಲ್ಲಿ ಕೈಗೊಳ್ಬಹುದು, ಯಾವ ಅವಧಿಯಲ್ಲಿ ಕೈಗೊಳ್ಬಹುದು, ಯಾವ ಅವಧಿಯಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನು ಒಳಗೊಂಡಿರಬೇಕಾಗ್ತದೆ. The feasibility report should include an analysis of the industry to which the project is belongs. ಯಾವ ಕೈಗಾರಿಕಾ ವಿಧಾನದಲ್ಲಿ ನಾವು ಇದನ್ನು ಕೈಗೊಳ್ತಾ ಇದೀವಿ ಅದ್ರ ಬಗ್ಗೆ ಮಾಹಿತಿಯನ್ನ ಇದು ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ಸೊ ಎರಡನೇದು ಏನಪ್ಪಾ ಅಂತ ಅಂದ್ರೆ the second is the preliminary analysis of the alternatives. ಸೊ ದ ಪ್ರಿಲಿಮಿನರಿ ಅನಾಲಿಸಿಸ್ ಆಫ್ ಆಲ್ಟರ್ನೇಟಿವ್ಸ್ ಅಂತ ಅಂದಾಗ, ಸೊ ಯಾವ ಮಾರ್ಕೆಟ್ ಅಲ್ಲಿ ನಾವು ಎಂಟ್ರಿಯನ್ನ ಮಾಡ್ತಾ ಇದೀವಿ ಆ ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳೇ ಒಂದು ನಮ್ಮದೇ ಆದಂತಹ ಒಂದು ವಿಶ್ಲೇಷಣೆಯನ್ನ ಮಾಡಬೇಕಾಗ್ತದೆ. ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ವಸ್ತುಗಳು ಲಭ್ಯವಿದಾವೆ, ಗ್ರಾಹಕರು ಎಷ್ಟು ವಸ್ತುಗಳಿಗೆ ಬೇಡಿಕೆಯನ್ನ ಮಾಡ್ತಿದ್ದಾರೆ, ಎಷ್ಟು ವಸ್ತುಗಳು ನಾವು ಪೂರೈಸ್ತಾ ಇದೀವಿ, ಸೊ ಆ ಪೂರೈಕೆ ಅನ್ನುವಂಥದ್ದು ಗ್ರಾಹಕರ ಬೇಡಿಕೆಯನ್ನು ಸಂಪೂರ್ಣವಾಗಿ ಈಡೇರಿಸ್ತಿದ್ಯಾ, ಒಂದು ವೇಳೆ ಎಷ್ಟು ಗ್ಯಾಪ್ ಇದೆ, ನಡುವೆ ಅಂತರ ಎಷ್ಟಿದೆ, ಇದ್ರ ಬಗ್ಗೆ ನಾವು ಒಂದು ಅನಾಲಿಸಿಸ್ ಅನ್ನ ಕೈಗೊಳ್ಬೇಕಾಗ್ತದೆ. ಆ ಅನಾಲಿಸಿಸ್ ನ ಮಾಹಿತಿಯನ್ನು ನಾವು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಪ್ರಿಲಿಮಿನರಿ ಅನಾಲಿಸಿಸ್ ಆಫ್ ಆಲ್ಟರ್ನೇಟಿವ್ಸ್. ಆಲ್ಟರ್ನೇಟಿವ್ಸ್ ಅಂತ ಹೇಳಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ, ಅಲ್ಲಿ ಬದಲಿ ವ್ಯವಸ್ಥೆಗಳು ಯಾವ ರೀತಿ ನಾವು ಮಾಡ್ಕೊಂಡಿರ್ಬೇಕು, ಬದಲಿ ವ್ಯವಸ್ಥೆಗಳು ಯಾವ ರೀತಿ ಇದಾವೆ ಅನ್ನುವಂತಹ ಮಾಹಿತಿಯನ್ನ ಈ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನೋದು ಇರಬೇಕು ಅನ್ನೋದನ್ನ ಹೇಳ್ತಾರೆ. So the report should discuss the supply and demand gap in the industries. I already told that there is a gap between the supply and the demand that should be analyzed and that should be mentioned in the project report. This should contain the details of the total production capacity. ಇದರ ಮುಖಾಂತರ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ, ಎಷ್ಟಿರ್ಬೇಕಾಗಿತ್ತು ಅನ್ನುವಂಥದ್ದನ್ನು ನಾವು ತಿಳ್ಕೋಬಹುದಾಗಿದೆ. ಅವೈಲಬಲ್ ಇನ್ ದ ಎಕ್ಸಿಸ್ಟಿಂಗ್ ಯೂನಿಟ್ಸ್. ಸೊ ಈಗ ಎಷ್ಟಿದೆ, ನಾವು ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಅನ್ನೋದನ್ನ ನಾವು ಪರಿಗಣಿಸಬಹುದು. ಸೊ ದಿಸ್ ಇಸ್ ದ ಸೆಕೆಂಡ್ ಥಿಂಗ್ ಆರ್ ಇನ್ಫಾರ್ಮೇಶನ್ ದ ಪ್ರಾಜೆಕ್ಟ್ ರಿಪೋರ್ಟ್ ಶುಡ್ ಕಂಟೈನ್. The third one is project description. The project description is nothing but the details regarding the project. It may be the technology, what type of technology we are going to use in the production, or what type of equipments we are using in the production unit. That details we should have under the project description. Let's see, the project report should contain the details of technology and process chosen for the project.
ನಾನು ನಿಮ್ಗೆ ಹೀಗ್ ತಾನೇ ಹೇಳ್ದೆ, ಯಾವ ರೀತಿಯಾದಂತಹ ಪ್ರಕ್ರಿಯೆ ಮುಖಾಂತರ ನಾವು ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ, ಯಾವ ರೀತಿಯಾದಂತಹ ತಂತ್ರಜ್ಞಾನವನ್ನು ಬಳಸ್ಕೊಳ್ತೀವಿ, ಅದ್ರ ಬಗ್ಗೆ ಮಾಹಿತಿಯನ್ನ ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ನೀಡಬೇಕಾಗ್ತದೆ ಅಂಡರ್ ದ ಹೆಡ್ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್. ಸೊ ಇದರ ಜೊತೆಗೆ ಇಟ್ ಶುಡ್ ಆಲ್ಸೋ ಡಿಸ್ಕಸ್ ದ ಲೊಕೇಶನ್ ಆಫ್ ದ ಪ್ರಾಜೆಕ್ಟ್ ಅಂಡ್ ಪಾಸಿಬಲ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಇಫ್ ಎನಿ. ಇದ್ರ ಜೊತೆಗೆ ಏನಪ್ಪಾ ಅಂತ ಅಂದ್ರೆ, ಯಾವ ಜಾಗದಲ್ಲಿ ನಾವು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡ್ತಿದೀವಿ, ಅದ್ರ ಮುಖಾಂತರ ವಾತಾವರಣದ ಮೇಲೆ, ಪರಿಸರದ ಮೇಲೆ ಏನ್ ಪ್ರಭಾವ ಆಗ್ತಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಅನ್ನುವಂಥದ್ದು ಒಳಗೊಂಡಿರ್ಬೇಕು ಅನ್ನುವಂಥದ್ದು ಕೂಡ ಹೇಳ್ತಾರೆ. ಸೊ ಸ್ಟೂಡೆಂಟ್ಸ್, ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಈ ಮೂರು ಅಂಶಗಳನ್ನ ನಾವು ಪರಿಗಣಿಸಬೇಕು. ಒಂದು ಫೀಸಿಬಲ್ ರಿಪೋರ್ಟ್ ಅಥವಾ ಜನರಲ್ ಇನ್ಫಾರ್ಮೇಶನ್ ಅಂತ ಏನ್ ಕರಿತೀವಿ. ದ ಸೆಕೆಂಡ್ ಒನ್ ಇಸ್ ಪ್ರಿಲಿಮಿನರಿ ಅನಾಲಿಸಿಸ್ ಆಫ್ ಆಲ್ಟರ್ನೇಟಿವ್ಸ್, ಅದು ಡಿಮಾಂಡ್ ಅಂಡ್ ಸಪ್ಲೈ ಗ್ಯಾಪ್ ಅಂತ ನಾವ್ ಏನ್ ಹೇಳ್ತೀವಿ ಅದ್ರ ಬಗ್ಗೆ. ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಅಂದ್ರೆ ಯಾವ ರೀತಿಯಾದಂತಹ ಟೆಕ್ನಾಲಜಿಯನ್ನ ನಾವು ಅಥವಾ ಪ್ರೊಡಕ್ಷನ್ ಪ್ರೋಸೆಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ ಅನ್ನುವಂತಹ ಮಾಹಿತಿಯನ್ನ ಒಳಗೊಂಡಿರುವಂತದ್ದು. ಸೊ ಈಗ ನೆಕ್ಸ್ಟ್ ಕಂಟೆಂಟ್ಸ್ ಅಥವಾ ಪ್ರಿಪರೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ನಾವು ಏನೇನು ಅಂಶಗಳನ್ನ ಪರಿಗಣಿಸಬೇಕು ಅನ್ನೋದನ್ನ ನೋಡೋದಾದ್ರೆ, ಮಾರ್ಕೆಟಿಂಗ್ ಪ್ಲಾನ್. ಸೊ ಮಾರ್ಕೆಟಿಂಗ್ ಪ್ಲಾನ್ ಅಂತ ಅಂದಾಗ ಇಟ್ ಶುಡ್ ಡಿಸ್ಕಸ್ ದ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್, ಮಾರ್ಕೆಟ್ ಏರಿಯಾಸ್ ಕವರ್ಡ್ ಅಂಡ್ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಸೊ ಒಂದು ವಸ್ತುವಿಗೆ ಬೇಡಿಕೆ ಹೇಗಿದೆ, ಇಟ್ಸ್ ನಥಿಂಗ್ ಬಟ್ ಡಿಮಾಂಡ್ ಫೋರ್ಕಾಸ್ಟಿಂಗ್. ಸೊ ಡಿಮಾಂಡ್ ಫೋರ್ಕಾಸ್ಟಿಂಗ್ ನ ಬಗ್ಗೆ ಮಾಹಿತಿಯನ್ನು ಪ್ರಾಜೆಕ್ಟ್ ರಿಪೋರ್ಟ್ ನೀಡಬೇಕಾಗ್ತದೆ. ಅಂಡ್ ಅನದರ್ ಒನ್ ಇಸ್ ಫ್ಯೂಚರ್ ಪ್ರೈಸಸ್. ಸೊ ಪ್ರೈಸ್ ಭವಿಷ್ಯದಲ್ಲಿ ಯಾವ ರೀತಿ ಬೆಲೆಯನ್ನು ನಿಗದಿಪಡಿಸಬೇಕು ಅನ್ನೋ ಮಾಹಿತಿಯೇ ಇರುತ್ತೆ. ದಟ್ ಈಸ್ ಕಾಲ್ಡ್ ಪ್ರೈಸ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಅಂಡ್ ಅನದರ್ ಒನ್ ಇಸ್ ಮಾರ್ಕೆಟಿಂಗ್ ಏರಿಯಾ ಕವರ್ಡ್. ಸೊ ಯಾವ ಮಾರ್ಕೆಟಿಂಗ್ ಅಲ್ಲಿ ನಾವು ನಮ್ಮ ವಸ್ತುಗಳನ್ನ ಮಾರಾಟ ಮಾಡ್ತಿದೀವಿ. ಸೊ ಇಟ್ ಮೇ ಬಿ ಲೋಕಲ್ ಆರ್ ಇಟ್ ಮೇ ಬಿ ನ್ಯಾಷನಲ್ ಲೆವೆಲ್ ಆರ್ ಇಟ್ ಮೇ ಬಿ ಇಂಟರ್ನ್ಯಾಷನಲ್ ಲೆವೆಲ್. ದಟ್ ಇನ್ಫಾರ್ಮೇಶನ್ ಶುಡ್ ಬಿ ಗಿವನ್ ಇನ್ ದ ಪ್ರಾಜೆಕ್ಟ್ ರಿಪೋರ್ಟ್. So the next one is capital requirements and cost. So for this is very important details we should mention under the project report. So that is what type of the capital we are using, that is where we are allocating that funds and where we are using that funds should be mentioned. That is called sources of fund. That sources of fund should be clearly mentioned in the project report. The reasonable estimate of investment on capital equipments should be presented. Especially capital expenditure information should be given in the project report. ವಿದ್ಯಾರ್ಥಿಗಳ ಬಂಡವಾಳದ ಬಗ್ಗೆ ಯಾವ ರೀತಿಯಾಗಿ ಬಂಡವಾಳವನ್ನು ಸಂಗ್ರಹಿಸ್ತಿದೀವಿ, ಬಂಡವಾಳ ಸಂಗ್ರಹಣೆಯ ವಿವಿಧ ಮೂಲಗಳ ಬಗ್ಗೆ ನಾವು ಮಾಹಿತಿಯನ್ನು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ನೀಡಬೇಕು ಅಂತ ಹೇಳ್ತಾರೆ. ಆಪರೇಟಿಂಗ್ ರಿಕ್ವೈರ್ಮೆಂಟ್ಸ್ ಅಂಡ್ ಕಾಸ್ಟ್. ಆಪರೇಟಿಂಗ್ ರಿಕ್ವೈರ್ಮೆಂಟ್ಸ್ ಅಂತ ಅಂದ್ರೆ ಡೇ ಟು ಡೇ ಆಪರೇಷನ್ಸ್ ಅನ್ನ ನಾವು ಕೈಗೊಳ್ಳಬೇಕಾದ್ರೆ, ವಾಟ್ ಇಸ್ ದ ಆಪರೇಷನ್ ಆಫ್ ಎವ್ರಿ organization or every business means, that is production of goods and services. For completion of production, so we should take the activities, that activities called as operating activities. So what type of operating activities you are doing and what type of cost you are incurred at the time of doing the operating activities, that information should be given in the project report. So the cost related to commercial production including raw material, labors, utility, maintenance, etc. should be given in the project report under the head operating requirements and the cost. ಸೊ ಸ್ಟೂಡೆಂಟ್ಸ್, ಆಪರೇಟಿಂಗ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದಾಗ ನಾನು ಈಗ ತಾನೇ ಹೇಳಿದೆ, ಪ್ರೊಡಕ್ಷನ್ ಅನ್ನ ಕೈಗೊಳ್ಳಬೇಕಾದ್ರೆ ನಾವು ಯಾವ ಕಾರ್ಯಗಳನ್ನ ಕೈಗೊಳ್ತೀವಿ, ಅದಕ್ಕೆ ಎಷ್ಟು ವೆಚ್ಚವನ್ನ ಮಾಡ್ತೀವಿ ಅನ್ನುವಂತಹ ಮಾಹಿತಿ. ಸೊ ಲೈಕ್ ಫಾರ್ ಎಕ್ಸಾಂಪಲ್, ಸೊ ಎಕ್ಸ್ಪೆನ್ಸಸ್ ಆನ್ ರಾ ಮೆಟೀರಿಯಲ್, ಎಕ್ಸ್ಪೆನ್ಸಸ್ ಆನ್ ಲೇಬರ್ಸ್, ಎಕ್ಸ್ಪೆನ್ಸಸ್ ಆನ್ ಮೇಂಟೆನೆನ್ಸ್, ಆಲ್ ಲೈಕ್ ಇನ್ಫಾರ್ಮೇಶನ್ ವಿ ಶುಡ್ ಸಿ ಅಂಡರ್ ದ ಆಪರೇಟಿಂಗ್ ರಿಕ್ವೈರ್ಮೆಂಟ್ಸ್. ಸೊ ಸ್ಟೂಡೆಂಟ್ಸ್, ಇದಾದ್ಮೇಲೆ ಇನ್ನ ಯಾವ ಮಾಹಿತಿಯನ್ನ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ದಟ್ ಈಸ್ ಫೈನಾನ್ಷಿಯಲ್ ಅನಾಲಿಸಿಸ್. So financial analysis, we can see the various tools we use under the financial analysis. Financial soundness ಅಥವಾ financial strength ಹೇಗಿದೆ ಒಂದು ಪ್ರಾಜೆಕ್ಟ್ ಅದು, ಸೊ ಅದನ್ನ ನಾವು ಚೆಕ್ ಮಾಡಬೇಕಾಗ್ತದೆ. So that is we called as a pro forma of balance sheet of the project. Data should be presented. It should be project possible income, cash flow. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಪ್ರೊಜೆಕ್ಟೆಡ್ ಇನ್ಕಮ್ ಸ್ಟೇಟ್ಮೆಂಟ್ ಇರ್ಬೋದು, ಪ್ರೊಜೆಕ್ಟೆಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇರ್ಬೋದು, ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಇರ್ಬೋದು. ಇವುಗಳ ಮುಖಾಂತರ ನಾವು ಫೈನಾನ್ಷಿಯಲ್ ಅನಾಲಿಸಿಸ್ ಅನ್ನ ಮಾಡಿ ಹೌ ವಿ ಆರ್ ಗೋಯಿಂಗ್ ಟು ಮೂವ್ ಟುವರ್ಡ್ಸ್ ದಟ್ ಅವರ್ ಟಾಸ್ಕ್, ನಮ್ಮ ಗೋಲ್ ಕಡೆಗೆ ನಾವು ಯಾವ ರೀತಿ ಮುನ್ನುಗ್ತಿದೀವಿ ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದಾಗಿದೆ. ಸೊ ಅನದರ್ information should project report should have, that is economic analysis. The economic analysis from the point of view of the society, what we are given back to the society, that is called economic benefits. So that under the economic analysis we can see the social profitability analysis,
Please remember the word social profitability analysis. That is what the company or what the project is going to give back the society. So that is called as a social profitability. That information should be given in the economic analysis. So totally students, we all this information should be can see under the project report. ಸೊ ಸ್ಟೂಡೆಂಟ್ಸ್, ಇವತ್ತಿನ ಟಾಪಿಕ್ ಅನ್ನ ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದನ್ನ ನಾನು ಒಂದು ಸಣ್ಣ ಕಿರು ಪರೀಕ್ಷೆ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ದ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್, ಮಾರ್ಕೆಟ್ ಏರಿಯಾಸ್ ಕವರ್ಡ್, ಪ್ರೈಸ್ ಆರ್ ಶೋನ್ ಇನ್ ದ ಡ್ಯಾಶ್ ಸ್ಟೇಜ್ ಪ್ರಿಪರೇಷನ್ ಆಫ್ ಎ ಪ್ರಾಜೆಕ್ಟ್ ರಿಪೋರ್ಟ್. ಸೊ ಒಂದು ಮಾರ್ಕೆಟ್ ಏರಿಯಾ ಬಗ್ಗೆ, ಅದರ ಡಿಮಾಂಡ್ ಬಗ್ಗೆ, ಆ ವಸ್ತುವಿನ ಪ್ರೈಸ್ ಬಗ್ಗೆ ತಿಳಿಸ್ಕೊಡುವಂತಹ ಪಾಯಿಂಟ್ ಅಥವಾ ಇನ್ಫಾರ್ಮೇಶನ್ ಯಾವ್ದ್ರ ಕೆಳಗಡೆ ಬರ್ತದೆ? ಒಂದು ಎಕನಾಮಿಕ್ ಅನಾಲಿಸಿಸ್, ದ ಸೆಕೆಂಡ್ ಒನ್ ಇಸ್ ಫೈನಾನ್ಷಿಯಲ್ ಅನಾಲಿಸಿಸ್, ದ ಥರ್ಡ್ ಒನ್ ಇಸ್ ಮಾರ್ಕೆಟಿಂಗ್ ಪ್ಲಾನ್, ದ ಫೋರ್ತ್ ಒನ್ ಇಸ್ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್. ಸೊ ಇದರಲ್ಲಿ ಯಾವ್ದು ಕೆಳಗಡೆ ಈ ಡಿಮಾಂಡ್ ಮತ್ತೆ ಪ್ರೈಸ್ ಮತ್ತೆ ಮಾರ್ಕೆಟ್ ಏರಿಯಾ ಬಗ್ಗೆ ನಾವು ಮಾಹಿತಿಯನ್ನು ನೋಡಬಹುದು ಅಂತ ಅಂದ್ರೆ ಅಂಡರ್ ದ ಹೆಡ್ಡಿಂಗ್ ಮಾರ್ಕೆಟಿಂಗ್ ಪ್ಲಾನ್. ಸೊ ಸ್ಟೂಡೆಂಟ್ಸ್, ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ ಈ ತರ ಇದೆ: ದ ಡೀಟೇಲ್ಸ್ ಆಫ್ ಟೆಕ್ನಾಲಜಿ ಅಂಡ್ ದ ಪ್ರೋಸೆಸ್ ಚೂಸನ್ ಫಾರ್ ದ ಪ್ರಾಜೆಕ್ಟ್ are shown in the dash stage of the preparation of the project report. ಸೊ ಒಂದು ಟೆಕ್ನಾಲಜಿ ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡಿದೀವಿ ಮತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡುವಂತದ್ದು ಯಾವ ಇನ್ಫಾರ್ಮೇಶನ್ ಅಂತ ಕೇಳಿದ್ದಾರೆ. ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನಾವು ಈ ಮಾಹಿತಿಯನ್ನು ನೋಡ್ತೀವಾ, ಫೈನಾನ್ಷಿಯಲ್ ಅನಾಲಿಸಿಸ್ ಅಲ್ಲಿ ಈ ಮಾಹಿತಿಯನ್ನು ನೋಡ್ತೀವಾ, ಅಥವಾ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ತೀವಾ, ಎಕನಾಮಿಕ್ ಅನಾಲಿಸಿಸ್ ಅಲ್ಲಿ ನೋಡ್ತೀವಾ ಅಂತ ಕೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್, ನಾನು ಈಗ ನಿಮ್ಗೆ ಸೆಷನ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ದೆ ಯಾವ ಇದ್ರಲ್ಲಿ ನೋಡ್ತೀವಿ ಇದನ್ನ. ಅಂಡರ್ ದ ಹೆಡ್ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ನೋಡ್ತೀವಿ ಯಾವ ಟೆಕ್ನಾಲಜಿ ಮತ್ತೆ ಯಾವ ಪ್ರೋಸೆಸ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ. ಈಗ ಮೂರನೇ ಪ್ರಶ್ನೆನ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ವಿಚ್ ಸ್ಟೇಜ್ ಕಮ್ಸ್ ಅಂಡರ್ ದ ಪ್ರಿಪರೇಷನ್ ಆಫ್ ದ ಪ್ರಾಜೆಕ್ಟ್ ರಿಪೋರ್ಟ್. ಸೊ ಇದರಲ್ಲಿ ಯಾವ ಸ್ಟೇಜ್ ಅಲ್ಲಿ ನಾವು ಈ ಈ ಕೆಳಗಿನ ಮಾಹಿತಿಗಳನ್ನ ನೋಡ್ತೀವಿ ಅಂತ ಕೇಳಿದ್ದಾರೆ. Which stage comes under the preparation of the project report? One is option A, marketing plan; option B, financial analysis; project description; option D, all of the above. Students, ಯಾವ ಇನ್ಫಾರ್ಮೇಶನ್ ಅನ್ನ ನಾವು ಈ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ತಗೋಬೇಕು ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಯಾವ ಇನ್ಫಾರ್ಮೇಶನ್ ತಗೋಬೇಕು? ಮಾರ್ಕೆಟಿಂಗ್ ಪ್ಲಾನ್ ತಗೊಳ್ತೀವಿ, ಫೈನಾನ್ಷಿಯಲ್ ಅನಾಲಿಸಿಸ್ ಇನ್ಫಾರ್ಮೇಶನ್ ತಗೊಳ್ತೀವಿ, ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ತಗೊಳ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಏನು? ಆಲ್ ಆಫ್ ದ ಎಬೋವ್. ಹಾಗಾದ್ರೆ ಈಗ ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋಣ. ನಾಲ್ಕನೇ ಪ್ರಶ್ನೆ ಹೀಗಿದೆ: ಮ್ಯಾಚ್ ದ ಫಾಲೋಯಿಂಗ್. ಈಗ ನಮ್ಗೆ ಒಂದು ಇದನ್ನ ಕೊಟ್ಟಿರ್ತಾರೆ, ಒಂದು ಕಡೆ ಒಂದು ಮಾಹಿತಿ, ಇನ್ನೊಂದು ಕಡೆ ಇನ್ನೊಂದು ಮಾಹಿತಿ, ಇವನ್ನ ನಾವು ಮ್ಯಾಚ್ ಮಾಡ್ಬೇಕಾಗ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಜನರಲ್ ಇನ್ಫಾರ್ಮೇಶನ್, ಕಾಸ್ಟ್ ರಿಲೇಟೆಡ್ ಟು ರಾ ಮೆಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ, ಪ್ರಿಲಿಮಿನರಿ ಅನಾಲಿಸಿಸ್, ಫೀಸಿಬಿಲಿಟಿ ರಿಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ದ ಡಿಮಾಂಡ್ ಅಂಡ್ ಸಪ್ಲೈ ಗ್ಯಾಪ್ ಬಗ್ಗೆ ತಿಳಿಸುತ್ತೆ ಅಂತ ಹೇಳ್ತಿದ್ದಾರೆ, ಆಪರೇಟಿಂಗ್ ಆಕ್ಟಿವಿಟಿ ರಿಕ್ವೈರ್ಮೆಂಟ್ಸ್, ಡೀಟೇಲ್ಸ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ಸ್, ಈಗ ನೀವು ಸರಿಯಾಗಿ ಹೊಂದಿಸಿ ಯಾವುದು ಯಾವ ಮಾಹಿತಿಗೆ ಸಂಬಂಧಪಟ್ಟಿದ್ದು. ಜನರಲ್ ಇನ್ಫಾರ್ಮೇಶನ್ ಅಂದ್ರೆ ಏನು, ಯಾವುದಕ್ಕೆ ಸಂಬಂಧಪಟ್ಟಿದೆ, ಪ್ರಿಲಿಮಿನರಿ ಅನಾಲಿಸಿಸ್ ಅನ್ನುವಂಥದ್ರಲ್ಲಿ ನಾವು ಏನನ್ನ ಅನಾಲಿಸಿಸ್ ಮಾಡ್ತೀವಿ, ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಅಂದ್ರೆ ಏನನ್ನ ಒಳಗೊಂಡಿರುತ್ತೆ, ಆಪರೇಟಿಂಗ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಯಾವ ಮಾಹಿತಿಯನ್ನ ಒಳಗೊಂಡಿರುತ್ತೆ. ಈಗ ನಾನು ನಿಮ್ಗೆ 4 ಆಪ್ಷನ್ ಕೊಡ್ತೀನಿ. ಒಂದನೇದಕ್ಕೆ ಎ, ಎರಡನೇದಕ್ಕೆ ಬಿ, ಮೂರನೇದಕ್ಕೆ ಸಿ, ನಾಲ್ಕನೇದಕ್ಕೆ ಡಿ. ಇದು ಕರೆಕ್ಟ್ ಆದ ಉತ್ತರನ? ಅಥವಾ ಒಂದನೇದಕ್ಕೆ we can see the first one is B, ಎರಡನೇದಕ್ಕೆ ಸಿ, ಮೂರನೇದಕ್ಕೆ ಡಿ, ನಾಲ್ಕನೇದಕ್ಕೆ ಎ ಅಂತ ಹೇಳ್ತಿದ್ದಾರೆ. The next one is ಒಂದನೇದಕ್ಕೆ ಸಿ, ಎರಡನೇದಕ್ಕೆ ಎ, ಮೂರನೇದಕ್ಕೆ ಬಿ, ನಾಲ್ಕನೇದಕ್ಕೆ ಡಿ ಅಂತ ಹೇಳ್ತಿದ್ದಾರೆ. ಅಂಡ್ ದ ಲಾಸ್ಟ್ ಒನ್ ಇಸ್ ಒಂದನೇದಕ್ಕೆ ಬಿ, ಎರಡನೇದಕ್ಕೆ ಡಿ, ಮೂರನೇದಕ್ಕೆ ಎ, ನಾಲ್ಕನೇದಕ್ಕೆ ಸಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವೇನು ಉತ್ತರವನ್ನ ನೋಡೋಣ. ಜನರಲ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಫೀಸಿಬಿಲಿಟಿ ರಿಪೋರ್ಟ್. ಸೊ ಫೀಸಿಬಿಲಿಟಿ ರಿಪೋರ್ಟ್ ಅಂತ ಅಂದಾಗ, ಸೊ ದಿಸ್ ಇಸ್ ಫೀಸಿಬಿಲಿಟಿ ರಿಪೋರ್ಟ್ ಅಂದ್ರೆ ಜನರಲ್ ಇನ್ಫಾರ್ಮೇಶನ್. ಅಂದ್ರೆ ಆಪ್ಷನ್ ಬಿ ಬರ್ಬೇಕು, ಇಲ್ಲ ಆಪ್ಷನ್ ಡಿ ಬರುತ್ತೆ ನೋಡ್ಕೊಳ್ಳಿ. ಎರಡನೇ ನೋಡಿ, ಪ್ರಿಲಿಮಿನರಿ ಅನಾಲಿಸಿಸ್. ಪ್ರಿಲಿಮಿನರಿ ಅನಾಲಿಸಿಸ್ ಅಂತ ಹೇಳಿದಾಗ ಇದು ಒಂದು ಯಾವುದೇ ಒಂದು ಡಿಮಾಂಡ್ ಮತ್ತೆ ಸಪ್ಲೈ ಗ್ಯಾಪ್ ಬಗ್ಗೆ ತಿಳಿಸ್ಕೊಡ್ತದೆ. ಸೊ ಸ್ಟೂಡೆಂಟ್ಸ್, ಈಗ ನಾವು ಪ್ರಿಲಿಮಿನರಿ ಅನಾಲಿಸಿಸ್ ಅಂತ ನೋಡಿದಂತಹ ಸಂದರ್ಭದಲ್ಲಿ, ಸೊ ದಟ್ ಈಸ್ ಡಿಮಾಂಡ್ ಅಂಡ್ ಸಪ್ಲೈ ಅನ್ನುವಂಥದ್ದು. ಸೊ ಆಪ್ಷನ್ ಬಿ ಅಲ್ಲಿ ಇದೆ ನೋಡಿ, ಡಿಮಾಂಡ್ ಅಂಡ್ ಸಪ್ಲೈ ಗ್ಯಾಪ್ ಬಗ್ಗೆ ತಿಳಿಸ್ಕೊಡುತ್ತೆ ಅಂತ ಹೇಳಿದೆ. ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಅನ್ನುವಂಥದ್ದು ನಾನು ನಿಮ್ಗೆ ಆಲ್ರೆಡಿ ಅದೇ ಯಾವ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಡಿ ಅಂತ ಹೇಳಿದರೆ, ಸೊ ಮೂರನೇದಕ್ಕೆ ಡಿ ಕರೆಕ್ಟ್ ಆಗಿದೆ.
ಸೊ ನೆಕ್ಸ್ಟ್ ಆಪರೇಟಿಂಗ್ ರಿಕ್ವೈರ್ಮೆಂಟ್ಸ್ ಅಂತ ಅಂದ್ರೆ ಕಾಸ್ಟ್ ರಿಲೇಟೆಡ್ ಟು ರಾ ಮೆಟೀರಿಯಲ್ಸ್. ಹೌದು, ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂಥದ್ದು. ಹಾಗಾಗಿ ಸ್ಟೂಡೆಂಟ್ ಸರಿಯಾದ ಉತ್ತರ ಇಲ್ಲಿ ಯಾವ್ದಪ್ಪ ಅಂತ ಅಂದ್ರೆ ಆಪ್ಷನ್ ಬಿ. ಸೊ ಒಂದನೇದಕ್ಕೆ ಬಿ, ಎರಡನೇದಕ್ಕೆ ಸಿ, ಮೂರನೇದಕ್ಕೆ ಡಿ, ನಾಲ್ಕನೇದಕ್ಕೆ ಎ. ಈಗ ಐದನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆಯನ್ನು ನಾವು ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಅರೇಂಜ್ಮೆಂಟ್ಸ್ ವಿಚ್ ಒನ್ ಇಸ್ ನಾಟ್ ಕರೆಕ್ಟ್ ಮ್ಯಾಚಿಂಗ್. ನೋಡಿ, ಇಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡೋಣ. ಮಾರ್ಕೆಟಿಂಗ್ ಪ್ಲಾನ್ ಡಿಮಾಂಡ್ ಅಂಡ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಬಗ್ಗೆ ಹೇಳುತ್ತಾ, ಫೈನಾನ್ಷಿಯಲ್ ಅನಾಲಿಸಿಸ್ ಪ್ರೊಫಾರ್ಮಾ ಆಫ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳುತ್ತಾ, ಎಕನಾಮಿಕ್ ಅನಾಲಿಸಿಸ್ ಸೋಷಿಯಲ್ ಪ್ರಾಫಿಟಬಿಲಿಟಿ ಬಗ್ಗೆ ಹೇಳುತ್ತಾ, ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳುತ್ತಾ. ನನ್ನ ಪ್ರಕಾರ ಮಾರ್ಕೆಟಿಂಗ್ ಪ್ಲಾನ್ ಅನ್ನೋದು ಡಿಮಾಂಡ್ ಮತ್ತೆ ಪ್ರೈಸ್ ಬಗ್ಗೆ ಹೇಳುತ್ತೆ, ಕರೆಕ್ಟ್ ಆಗಿದೆ. ಫೈನಾನ್ಷಿಯಲ್ ಅನಾಲಿಸಿಸ್ ಅನ್ನುವಂಥದ್ದು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳುತ್ತೆ, ಕರೆಕ್ಟ್ ಆಗಿದೆ. ಎಕನಾಮಿಕ್ ಅನಾಲಿಸಿಸ್ ಅನ್ನುವಂಥದ್ದು ನಾವು ಏನು ಸೊಸೈಟಿಗೆ ಕೊಡ್ತೀವಿ ಅದು ಎಕನಾಮಿಕ್ ಅನಾಲಿಸಿಸ್, ಅದು ಕರೆಕ್ಟ್ ಆಗಿದೆ. ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಅನ್ನುವಂಥದ್ದು ಏನಿದೆ, ಡೀಟೇಲ್ಸ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಗ್ಗೆ ಹೇಳಲ್ಲ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಗ್ಗೆ ಹೇಳುವಂಥದ್ದು ಆಪರೇಟಿಂಗ್ ಆಕ್ಟಿವಿಟೀಸ್ ಇನ್ಫಾರ್ಮೇಶನ್. ಹಾಗಾಗಿ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಅನ್ನುವಂಥದ್ದು ಆಕ್ಚುಯಲ್ ಆಗಿ ಯಾವ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿದೀವಿ ಅದ್ರ ಮುಖಾಂತರ ನಾವು ಏನು ಪ್ರೊಡಕ್ಷನ್ ಪ್ರೋಸೆಸ್ ಮಾಡಿದೀವಿ ಅದನ್ನ ತಿಳಿಸುತ್ತೆ. ಹಾಗಾಗಿ ಕಾಸ್ಟ್ ಬಗ್ಗೆ ಮಾಹಿತಿಯನ್ನ ನೀಡಲ್ಲ. ಸೊ ಸ್ಟೂಡೆಂಟ್ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್. ಇಟ್ ಕೆನಾಟ್ ಗಿವ್ ದ ಇನ್ಫಾರ್ಮೇಶನ್ ಡೀಟೇಲ್ಸ್ ಆಫ್ ದ ಕಾಸ್ಟ್ ಆಫ್ ದ ಪ್ರೊಡಕ್ಷನ್. ಸೊ ಸ್ಟೂಡೆಂಟ್ಸ್, ಇಲ್ಲಿಗೆ ನಿಮ್ಗೆಲ್ರಿಗೂ ಕೂಡ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಯಾವ್ಯಾವ ಇನ್ಫಾರ್ಮೇಶನ್ ಇರಬೇಕು ಅಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಹಾಗಾದ್ರೆ ನೀವು ಹೆಚ್ಚು ಇದ್ರ ಬಗ್ಗೆ ಅಭ್ಯಾಸ ಮಾಡಬೇಕು ಅಂತ ಅಂದ್ರೆ ಈ ಪುಸ್ತಕಗಳನ್ನ ನೀವು ರೆಫರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ವಂದನೆಗಳು.